ಕಾಸು ಇಲ್ದಿದ್ರು ಕೂಡ ಪಾಪಿ ಪಾಕಿಸ್ತಾನದ ನರಿಬುದ್ಧಿಗೇನು ಕಡಿಮೆ ಇಲ್ಲ. ಕಾಲ್ ಕೆರೆದು ಜಗಳಕ್ಕೆ ಬರ್ತಾ ಇದೆ. 10ನೇ ದಿನವೂ ಕೂಡ ಅಪ್ರಚೋದಿತ ದಾಳಿಯನ್ನ ನಡೆಸಿದೆ. ಭಾರತ ದಾಳಿಗೆ ಕಂಗೆಟ್ಟು ಮದರಸಗಳಿಗೆ ಈಗ ಬೀಗ ಜಡಿದಿದೆ. ಭಾರತೀಯ ಸೇನೆ ದಾಳಿಗೆ ಕಂಗೆಟ್ಟ ಪಾಕಿಸ್ತಾನ. ಎಲ್ಒಸಿ ಬಳಿ ಶತ್ರು ರಾಷ್ಟ್ರ ನರಿಬುದ್ಧಿ ಪ್ರದರ್ಶನ. ಭಾರತೀಯ ಸೇನೆ ದಾಳಿಗೆ ಪಾಕಿಸ್ತಾನ ಅಕ್ಷರಶಃ ಪತರಗುಟ್ಟಿ ಹೋಗಿದೆ. ಯೋಧರ ಕೆಚ್ಚಿದೆ ಹೋರಾಟಕ್ಕೆ ಕಂಗೆಟ್ಟು ಹೋಗಿದೆ. ಆದರೂ ಪಾಕ್ ತನ್ನ ನರಿಬುದ್ಧಿ ಪ್ರದರ್ಶನವನ್ನ ಮಾಡ್ತಿದೆ. ಪದೇ ಪದೇ ಕದನ ವಿರಾಮ ಉಲ್ಲಂಘಿಸ್ತಾ ಇದೆ. 10ನೇ ದಿನವೂ ಗಡಿಯ ಹಲವೆಡೆ ಗುಂಡಿನ ದಾಳಿ ನಡೆಸಿದೆ. ಎಲ್ಒಸಿ ಬಳಿ ಪಾಕ್ ಅಪ್ರಚೋದಿತ ಗುಂಡಿನ ದಾಳಿಗೆ ಸೈನಿಕರು ಮುಟ್ಟಿ ನೋಡಿಕೊಳ್ಳುವಂತೆ ಉತ್ತರವನ್ನು ಕೊಟ್ಟಿದ್ದಾರೆ. ಜಮ್ಮು ಕಾಶ್ಮೀರ, ಕುಪ್ವಾರ, ಬಾರಾಮುಲ್ಲಾ, ಪೂಂಚ್, ರಜೌರಿ, ಮೆಂದರ್, ನೌಶೆರಾ, ಸುಂದರ್ಬನಿ, ಅಕ್ನೂರ್ ವಲಯಗಳಲ್ಲಿ ಪಾಕ್ ದುಸ್ಸಾಹಸಕ್ಕೆ ಸಖತ್ತಾಗಿ ಪ್ರತ್ಯುತ್ತರವನ್ನು ನೀಡಿದ್ದಾರೆ. ಜಸ್ಟ್ 4 ದಿನಕ್ಕೆ ಶತ್ರು ರಾಷ್ಟ್ರ ಖಲಾಸ್. ಪಾಕಿಸ್ತಾನಕ್ಕೆ ತಿನ್ನೋಕೆ ಅನ್ನ ಇಲ್ಲದಿದ್ರೂ ದುರಹಂಕಾರ ಮಾತ್ರ ಕಡಿಮೆ ಇಲ್ಲ. ಭಾರತ ಗುಟುರು ಹಾಕಿ ಯುದ್ಧ ಮಾಡಿದ್ರೆ ಖಲಾಸ್ ಆಗುತ್ತೆ. ಸರಿಯಾದ ಯುದ್ಧ ಸಾಮಗ್ರಿಗಳು ಇಲ್ಲ. 96 ಗಂಟೆಗಳಿಗಷ್ಟೇ ಮದ್ದುಗುಂಡುಗಳು ಮಾತ್ರ ಇದೆ. ಫಿರಂಗಿ ಮದ್ದುಗುಂಡುಗಳು ಇಲ್ಲದೆ ಪಾಪರಾಗಿದೆ. ನಾನೂರ 50 ಮದರಸೆಗಳನ್ನು ಬಂದ್ ಮಾಡಿದ ಪಾಕ್. ಭಾರತದ ದಾಳಿಗೂ ಮುನ್ನವೇ ಪಾಕಿಸ್ತಾನ ಬೆವರುತ್ತಿದೆ. ಭೀತಿಯಲ್ಲೇ ಕಾಲವನ್ನ ಕಳೆಯುತ್ತಿದೆ. ಪಾಕ್ ಆಕ್ರಮಿತ ಕಾಶ್ಮೀರ, ಪಾಕ್ ಆಕ್ರಮಿತ ಜಮ್ಮು ಕಾಶ್ಮೀರದಲ್ಲಿದ್ದ 450 ಮದರಸೆಗಳಿಗೆ ಶತ್ರು ರಾಷ್ಟ್ರ ಬೀಗವನ್ನ ಜಡಿದಿದೆ. 40,000 ಮಕ್ಕಳನ್ನ ಮನೆಗೆ ಕಳುಹಿಸಿದೆ. ಭಾರತಕ್ಕೆ ಪಾಕ್ನಿಂದ ಆಮದು ನಿಷೇಧ. ದಿಕ್ಕೆಟ್ಟ ಪಾಕ್ ಭಾರತಕ್ಕೆ ಆಮದು ನಿಷೇಧಿಸಿದೆ. ಆಕ್ರೋಶಗೊಂಡು ದಿಕ್ಕೆಟ್ಟ ನಿರ್ಧಾರವನ್ನು ತೆಗೆದುಕೊಂಡಿದೆ. ತನ್ನ ಬಂದರುಗಳಿಗೆ ಭಾರತದ ಹಡಗುಗಳಿಗೆ ನಿಷೇಧವನ್ನ ಹೇರಿದೆ. ಭಾರತದ ಕ್ರಮಗಳನ್ನು ಪಾಕ್ ನಕಲು ಮಾಡ್ತಾ ಇರೋದು ದುರಂತವೇ ಸರಿ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಕಾಸು ಇಲ್ದಿದ್ರು ಕೂಡ ಪಾಪಿ ಪಾಕಿಸ್ತಾನದ ನರಿಬುದ್ಧಿಗೇನು ಕಡಿಮೆ ಇಲ್ಲ. ಕಾಲ್ ಕೆರೆದು ಜಗಳಕ್ಕೆ ಬರ್ತಾ ಇದೆ. 10ನೇ ದಿನವೂ ಕೂಡ ಅಪ್ರಚೋದಿತ ದಾಳಿಯನ್ನ ನಡೆಸಿದೆ. ಭಾರತ ದಾಳಿಗೆ ಕಂಗೆಟ್ಟು ಮದರಸಗಳಿಗೆ ಈಗ ಬೀಗ ಜಡಿದಿದೆ. ಭಾರತೀಯ ಸೇನೆ ದಾಳಿಗೆ ಕಂಗೆಟ್ಟ ಪಾಕಿಸ್ತಾನ. ಎಲ್ಒಸಿ ಬಳಿ ಶತ್ರು ರಾಷ್ಟ್ರ ನರಿಬುದ್ಧಿ ಪ್ರದರ್ಶನ. ಭಾರತೀಯ ಸೇನೆ ದಾಳಿಗೆ ಪಾಕಿಸ್ತಾನ ಅಕ್ಷರಶಃ ಪತರಗುಟ್ಟಿ ಹೋಗಿದೆ. ಯೋಧರ ಕೆಚ್ಚಿದೆ ಹೋರಾಟಕ್ಕೆ ಕಂಗೆಟ್ಟು ಹೋಗಿದೆ. ಆದರೂ ಪಾಕ್ ತನ್ನ ನರಿಬುದ್ಧಿ ಪ್ರದರ್ಶನವನ್ನ ಮಾಡ್ತಿದೆ. ಪದೇ ಪದೇ ಕದನ ವಿರಾಮ ಉಲ್ಲಂಘಿಸ್ತಾ ಇದೆ. 10ನೇ ದಿನವೂ ಗಡಿಯ ಹಲವೆಡೆ ಗುಂಡಿನ ದಾಳಿ ನಡೆಸಿದೆ. ಎಲ್ಒಸಿ ಬಳಿ ಪಾಕ್ ಅಪ್ರಚೋದಿತ ಗುಂಡಿನ ದಾಳಿಗೆ ಸೈನಿಕರು ಮುಟ್ಟಿ ನೋಡಿಕೊಳ್ಳುವಂತೆ ಉತ್ತರವನ್ನು ಕೊಟ್ಟಿದ್ದಾರೆ. ಜಮ್ಮು ಕಾಶ್ಮೀರ, ಕುಪ್ವಾರ, ಬಾರಾಮುಲ್ಲಾ, ಪೂಂಚ್, ರಜೌರಿ, ಮೆಂದರ್, ನೌಶೆರಾ, ಸುಂದರ್ಬನಿ, ಅಕ್ನೂರ್ ವಲಯಗಳಲ್ಲಿ ಪಾಕ್ ದುಸ್ಸಾಹಸಕ್ಕೆ ಸಖತ್ತಾಗಿ ಪ್ರತ್ಯುತ್ತರವನ್ನು ನೀಡಿದ್ದಾರೆ. ಜಸ್ಟ್ 4 ದಿನಕ್ಕೆ ಶತ್ರು ರಾಷ್ಟ್ರ ಖಲಾಸ್. ಪಾಕಿಸ್ತಾನಕ್ಕೆ ತಿನ್ನೋಕೆ ಅನ್ನ ಇಲ್ಲದಿದ್ರೂ ದುರಹಂಕಾರ ಮಾತ್ರ ಕಡಿಮೆ ಇಲ್ಲ. ಭಾರತ ಗುಟುರು ಹಾಕಿ ಯುದ್ಧ ಮಾಡಿದ್ರೆ ಖಲಾಸ್ ಆಗುತ್ತೆ. ಸರಿಯಾದ ಯುದ್ಧ ಸಾಮಗ್ರಿಗಳು ಇಲ್ಲ. 96 ಗಂಟೆಗಳಿಗಷ್ಟೇ ಮದ್ದುಗುಂಡುಗಳು ಮಾತ್ರ ಇದೆ. ಫಿರಂಗಿ ಮದ್ದುಗುಂಡುಗಳು ಇಲ್ಲದೆ ಪಾಪರಾಗಿದೆ. 450 ಮದರಸೆಗಳನ್ನು ಬಂದ್ ಮಾಡಿದ ಪಾಕ್.
ಭಾರತದ ದಾಳಿಗೂ ಮುನ್ನವೇ ಪಾಕಿಸ್ತಾನ ಬೆವರುತ್ತಿದೆ. ಭೀತಿಯಲ್ಲೇ ಕಾಲವನ್ನ ಕಳೆಯುತ್ತಿದೆ. ಪಾಕ್ ಆಕ್ರಮಿತ ಕಾಶ್ಮೀರ, ಪಾಕ್ ಆಕ್ರಮಿತ ಜಮ್ಮು ಕಾಶ್ಮೀರದಲ್ಲಿದ್ದ 450 ಮದರಸಗಳಿಗೆ ಶತ್ರು ರಾಷ್ಟ್ರ ಬೀಗವನ್ನ ಜಡಿದಿದೆ. 40,000 ಮಕ್ಕಳನ್ನ ಮನೆಗೆ ಕಳುಹಿಸಿದೆ. ಭಾರತಕ್ಕೆ ಪಾಕ್ನಿಂದ ಆಮದು ನಿಷೇಧ. ದಿಕ್ಕೆಟ್ಟ ಪಾಕ್ ಭಾರತಕ್ಕೆ ಆಮದು ನಿಷೇಧಿಸಿದೆ. ಆಕ್ರೋಶಗೊಂಡು ದಿಕ್ಕೆಟ್ಟ ನಿರ್ಧಾರವನ್ನು ತೆಗೆದುಕೊಂಡಿದೆ. ತನ್ನ ಬಂದರುಗಳಿಗೆ ಭಾರತದ ಹಡಗುಗಳಿಗೆ ನಿಷೇಧವನ್ನ ಹೇರಿದೆ. ಭಾರತದ ಕ್ರಮಗಳನ್ನು ಪಾಕ್ ನಕಲು ಮಾಡ್ತಾ ಇರೋದು ದುರಂತವೇ ಸರಿ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇಲ್ದಿದ್ರೂ ಕೂಡ ಪಾಪಿ ಪಾಕಿಸ್ತಾನದ ನರಿಬುದ್ಧಿಗೇನು ಕಡಿಮೆ ಇಲ್ಲ. ಕಾಲ್ ಕೆರೆದು ಜಗಳಕ್ಕೆ ಬರ್ತಾ ಇದೆ. 10ನೇ ದಿನವೂ ಕೂಡ ಅಪ್ರಚೋದಿತ ದಾಳಿಯನ್ನ ನಡೆಸಿದೆ. ಭಾರತ ದಾಳಿಗೆ ಕಂಗೆಟ್ಟು ಮದರಸಗಳಿಗೆ ಈಗ ಬೀಗ ಜಡಿದಿದೆ. ಭಾರತೀಯ ಸೇನೆ ದಾಳಿಗೆ ಕಂಗೆಟ್ಟ ಪಾಕಿಸ್ತಾನ. ಎಲ್ಒಸಿ ಬಳಿ ಶತ್ರು ರಾಷ್ಟ್ರ ನರಿಬುದ್ಧಿ ಪ್ರದರ್ಶನ. ಭಾರತೀಯ ಸೇನೆ ದಾಳಿಗೆ ಪಾಕಿಸ್ತಾನ ಅಕ್ಷರಶಃ ಪತರಗುಟ್ಟಿ ಹೋಗಿದೆ. ಯೋಧರ ಕೆಚ್ಚಿದೆ ಹೋರಾಟಕ್ಕೆ ಕಂಗೆಟ್ಟು ಹೋಗಿದೆ. ಆದರೂ ಪಾಕ್ ತನ್ನ ನರಿಬುದ್ಧಿ ಪ್ರದರ್ಶನವನ್ನ ಮಾಡುತ್ತಿದೆ. ಪದೇ ಪದೇ ಕದನ ವಿರಾಮ ಉಲ್ಲಂಘಿಸುತ್ತಾ ಇದೆ. 10ನೇ ದಿನವೂ ಗಡಿಯ ಹಲವೆಡೆ ಗುಂಡಿನ ದಾಳಿ ನಡೆಸಿದೆ. ಎಲ್ಒಸಿ ಬಳಿ ಪಾಕ್ ಅಪ್ರಚೋದಿತ ಗುಂಡಿನ ದಾಳಿಗೆ ಸೈನಿಕರು ಮುಟ್ಟಿ ನೋಡಿಕೊಳ್ಳುವಂತೆ ಉತ್ತರವನ್ನು ಕೊಟ್ಟಿದ್ದಾರೆ. ಜಮ್ಮು ಕಾಶ್ಮೀರ, ಕುಪ್ವಾರ, ಬರಾಮುಲ್ಲಾ, ಪೂಂಚ್, ರಜೌರಿ, ಮೆಂದರ್, ನೌಶೆರಾ, ಸುಂದರ್ಬನಿ, ಅಕ್ನೂರ್ ವಲಯಗಳಲ್ಲಿ ಪಾಕ್ ದುಸ್ಸಾಹಸಕ್ಕೆ ಸಖತ್ತಾಗಿ ಪ್ರತ್ಯುತ್ತರವನ್ನು ನೀಡಿದ್ದಾರೆ. ಜಸ್ಟ್ 4 ದಿನಕ್ಕೆ ಶತ್ರು ರಾಷ್ಟ್ರ ಕಲಾಸ್. ಪಾಕಿಸ್ತಾನಕ್ಕೆ ತಿನ್ನೋಕೆ ಅನ್ನ ಇಲ್ಲದಿದ್ರೂ ದುರಹಂಕಾರ ಮಾತ್ರ ಕಡಿಮೆ ಇಲ್ಲ. ಭಾರತ ಗುಟುರು ಹಾಕಿ ಯುದ್ಧ ಮಾಡಿದ್ರೆ ಕಲಾಸ್ ಆಗುತ್ತೆ. ಸರಿಯಾದ ಯುದ್ಧ ಸಾಮಗ್ರಿಗಳು ಇಲ್ಲ. 96 ಗಂಟೆಗಳಿಗಷ್ಟೇ ಮದ್ದುಗುಂಡುಗಳು ಮಾತ್ರ ಇದೆ. ಫಿರಂಗಿ ಮದ್ದುಗುಂಡುಗಳು ಇಲ್ಲದೆ ಪಾಪರಾಗಿದೆ. ನಾನೂರ 50 ಮದರಸೆಗಳನ್ನ ಬಂದ್ ಮಾಡಿದ ಪಾಕ್. ಭಾರತದ ದಾಳಿಗೂ ಮುನ್ನವೇ ಪಾಕಿಸ್ತಾನ ಬೆವರುತ್ತಿದೆ. ಭೀತಿಯಲ್ಲೇ ಕಾಲವನ್ನ ಕಳೆಯುತ್ತಿದೆ. ಪಾಕ್ ಆಕ್ರಮಿತ ಕಾಶ್ಮೀರ, ಪಾಕ್ ಆಕ್ರಮಿತ ಜಮ್ಮು ಕಾಶ್ಮೀರದಲ್ಲಿದ್ದ 450 ಮದರಸೆಗಳಿಗೆ ಶತ್ರು ರಾಷ್ಟ್ರ ಬೀಗವನ್ನ ಜಡಿದಿದೆ. 40,000 ಮಕ್ಕಳನ್ನ ಮನೆಗೆ ಕಳುಹಿಸಿದೆ. ಭಾರತಕ್ಕೆ ಪಾಕ್ನಿಂದ ಆಮದು ನಿಷೇಧ.